ಇನ್ನು ಇದೆಲ್ಲದರ ಜೊತೆಗೆ ಯಡಿಯೂರಪ್ಪನವ್ರಿಗೆ ಏನೋ ಕಂಟಕ ಕಾದಿರಂಗೆ ಕಾಣ್ತಾ ಇದೆ. ಯಾಕಂದರೆ ಈ ಪೋಸ್ಕೋ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಪೋಕ್ಸೋ ಪ್ರಕರಣದಲ್ಲಿ ಯಡಿಯೂರಪ್ಪನವ್ರನ್ನ ಅರೆಸ್ಟ್ ಮಾಡಿಬಿಡ್ತಾರೆ ಅನ್ನುವಂಥ ಮಾತುಗಳು ಕೂಡ ನಿನ್ನೆ ದೊಡ್ಡ ಮಟ್ಟದಲ್ಲಿ ಹರಿದಾಡಿತ್ತು. ಇವತ್ತು ಬಂಧನಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಅಂತ ನಿನ್ನೆ ನ್ಯಾಯಾಲಯದಲ್ಲಿ ಪೊಲೀಸರು ಅರ್ಜಿ ಕೂಡ ಸಲ್ಲಿಸಿದ್ದಾರೆ. ಜಾಮೀನು ರಹಿತ ಬಂಧನದ ವಾರೆಂಟ್ ಹೊರಡಿಸಲಿಕ್ಕೆ ಅರ್ಜಿ ಹಾಕಿದ್ದಾರೆ. ವಿಚಾರಣೆಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಪೊಲೀಸರು ಕೋರ್ಟಿಗೆ ಅರ್ಜಿ ಹಾಕಿದ್ದಾರೆ. ಏನಾದರೂ ಆ ರೀತಿ ಆಯಿತು ಅಂತಂದರೆ ಯಡಿಯೂರಪ್ಪನವ್ರನ್ನ ಬಂಧಿಸಲಾಗುತ್ತೆ. ನೋಡಿ ಎಂತಹ ಸ್ಥಿತಿ. ಆಕೆ ದೂರು ಕೊಟ್ಟಿರುವಂಥವಳು, ಆಕೆ ಮೇಲೆ 26 ಕೇಸ್ಗಳು, ಸುಮಾರು ಒಂದು 60-65 ಜನಕ್ಕೆ ತನ್ನ ಗಂಡನ ಮೇಲೂ ಕೂಡ ಕೇಸ್ ಕೊಟ್ಟಿದ್ದಾಳೆ ಆಕೆ. ನ್ಯಾಯಾಧೀಶರ ಮೇಲೂ ಕೂಡ ಕೇಸ್ ಕೊಟ್ಟಿದ್ದಾಳೆ ಆಕೆ. ಆ ಕಂಪ್ಲೇಂಟ್ ಕೊಟ್ಟಿರುವಂಥವಳು ಸತ್ತೇ ಹೋದ್ಲು. ಸತ್ತು ಹೋದ ಮೇಲೂ ಕೂಡ ಯಡಿಯೂರಪ್ಪನವ್ರ ಮೇಲಿರುವಂಥ ಕಂಪ್ಲೇಂಟ್ ಇದೆಯಲ್ಲ, ಅದಕ್ಕೆ ಜೀವ ಇದೆ. ಎಲ್ಲಿಗೆ ತಂದು ನಿಲ್ಲಿಸುತ್ತದು ನೋಡಬೇಕು. ಯಾಕಂದರೆ ಎಲ್ಲೋ ಒಂದು ಕಡೆಗೆ ಇದು ಬೇರೆದೇ ರೀತಿಯ ತಿರುವನ್ನು ಪಡ್ಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ.